ಹಾಯ್ ಹಲೋ ಎಲ್ಲರಿಗೂ ಮತ್ತೊಮ್ಮೆ ಜವಳಿ ಜೆಕೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಸ್ನೇಹಿತರೆ, ನಾವಿವತ್ತು ಜಿ ಕನ್ನಡ ಸರಿಗಮಪ ಸಿಂಗಿಂಗ್ ಕಾಂಪಿಟೇಷನ್ ಅಂದರೆ ಆಡಿಷನ್ಗೆ ಬಂದಿದ್ದೀವಿ. ಈ ವಿಶ್ವ ಪ್ರಪಂಚದಲ್ಲಿ ಅದು ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ, ಸಾಧ್ಯವಿಲ್ಲ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ, ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಈ ಎಲ್ಲ ಬ್ರಹ್ಮಾಂಡ ದಂಡೋಪದಂಡು ದವಳುಗಳಿಗೆ ಮಂಡನಾಯಕನಾದ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ. ಸಿರಾದಿಂದ 20 ಕಿಲೋಮೀಟರ್ ಆಗುತ್ತಂತೆ ಮುಂದೆ. ಹುಣಸೆಹಳ್ಳಿಂದ ಬಂದಿದ್ದಾನೆ ನೋಡಿ. ಡ್ರಾಮಾ ಜೂನಿಯರ್ಸ್ಗೆ ಬಂದಿದ್ದ. ಇವನಾದ್ರೆ ಕೆಲವೊಂದು ಡೈಲಾಗ್ಸ್ ಹೇಳಿದೆ, ತುಂಬ ಕಾನ್ಫಿಡೆಂಟಾಗಿ ಅಷ್ಟೇ ಚೆನ್ನಾಗಿ ಹೇಳಿದ್ದಾನೆ. ನನಗೆ ಯಾಕೋ ಇವನು ಸೆಲೆಕ್ಟ್ ಆಗ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಏನು ಅನಿಸ್ತದೆ ನಿಮ್ಮ ಮನೆಯಲ್ಲಿ? ಖುಷಿ ಆಗುತ್ತೆ ಅಣ್ಣ. ಮತ್ತೆ ಫಸ್ಟ್ ಟೈಮ್ ಬಂದಿರೋದು, ಬೇರೆ ಎಲ್ಲೂ ಹೋಗಲ್ಲ ಅವರು. ನಾವು ಫೋರ್ಸ್ ಮಾಡಿದೀವಿ, ಹೇಳಿರೋದಕ್ಕೆ ಫೋರ್ಸ್ ಮಾಡಿ, ಬೆಳಗ್ಗೆನೂ ಬರಲ್ಲ ಅಂದ್ರು ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿದೀವಿ ನಾವು. ಜಿ ಕನ್ನಡ ಸರಿಗಮಪ ಸೀಸನ್ 20 ಇಲ್ಲಿಗೆ ಹಾಡೋದಕ್ಕೆ ಬಂದಿದ್ದೀವಿ. ನಮ್ದು ಆಡಿಷನ್ ಆದ್ಮೇಲೆ and I find myself wondering what did happen to the last 10. I ran away with my life, fast forward, never turn back again. It's kind of funny that the more we pass time, the more we need to set the rewind. And 19 was the year I had to leave you, but now I'm seeing all the signs. Is this really happening? I can't believe it's true. I'm just as surprised as you. Is this really happening? I can't be too sure, but one day I'll be yours again. Life lessons come one in a dozen. The other 11 give something from nothing. I sit here looking for an answer. Maybe the biggest question was in the last chapter. You gave me the soul I have today. Without you I never could have moved away. But now I see what you teach. I do believe I always should have stayed. Yeah. Is this really happening? I can't believe it's true. I'm just as surprised as you. Is this really happening? I can't be too sure, but one day I'll be yours again. One day I'll be yours. One day I'll be yours. One day I'll be yours. Life lessons come one in a dozen. The other 11 give something from nothing. Life lessons come one in a dozen. The other 11 give something from nothing. Life lessons come one in a dozen. The other 11 give something from nothing. Life changes, just open the door. One thing's certain, I'll always be yours. Is this really happening? I can't believe it's true. I'm just as surprised as you. Is this really happening? I can't be too sure, but one day I'll be yours. Yeah. Is this really happening? I can't believe it's true. I'm just as surprised as you. Is this really happening? I can't be too sure, but one day I'll be yours. ನಮ್ಮ ಯೋಗಾನಂದ ಸ್ವಾಮಿ ಅವರು ಬಂದರೆ ಅಪ್ಲಿಕೇಶನ್ ನಂಬರ್ 30 ಒಂದಪ್ಪ ನಿಮ್ಮಪ್ಪ ಹಾಡೋದಕ್ಕೆ ಬಂದಿದ್ದಾರಲ್ಲ. ಏನು ಅನ್ಸುತ್ತೆ ನಿಮ್ಮಪ್ಪ ಹಾಡೋದಕ್ಕೆ ಬಂದಿರೋದಕ್ಕೆ? ಖುಷಿ ಆಯ್ತು. ಖುಷಿ ಆಗ್ತಿದ್ಯಾ? ನಿಮ್ಮಪ್ಪ ಸೆಲೆಕ್ಟ್ ಆಗ್ತಾರಂತ ನಿನ್ನ ನಂಬಿಕೆ ಇದೆಯಾ? ಕಾನ್ಫಿಡೆನ್ಸ್ ಇದೆ ಅಂತ ಇದೆಯಾ? ಮತ್ತೆ ನೀನು ಮುಂದೆ ಸರಿಯಪ್ಪ ಇಲ್ಲಾಂದ್ರೆ
ಬರ್ಬೇಕಂತ ಆಸೆ ಇದೆಯಾ? ನೋಡು, ನೆಕ್ಸ್ಟ್ ನೀನು ಪಕ್ಕ ಬರಲೇಬೇಕು ಆಯ್ತಾ? ನಿಮ್ಮಪ್ಪ ಹೇಳ್ತಾ ಇರ್ತಾನೆ ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಅಂತ. ಹಂಗೆ ಮಾಡೋದಲ್ಲ, ಹಿಂಗೆ ಬಂದು ಮಾಡಬೇಕು. ಗೊತ್ತಿದ್ದಾನಾ? ನಿಮಗೆ ಬೇಡ, ನಿಮಗೆ ನಿಮಗೆ ಏನು ಅನಿಸ್ತದೆ ನಿಮ್ಮ ಮನೆಯವ್ರ ತುಂಬಾ ಬಂದಿದ್ದಕ್ಕೆ? ಖುಷಿ ಆಗುತ್ತೆ ಅಣ್ಣ. ಹಾಂ, ಮತ್ತೆ ಫಸ್ಟ್ ಟೈಮ್ ಬಂದಿರೋದು, ಬೇರೆ ಎಲ್ಲೂ ಹೋಗಲ್ಲ ಅವರು. ಹಾಂ, ನಾವು ಫೋರ್ಸ್ ಮಾಡಿದೀವಿ, ಹೇಳಿರೋದಕ್ಕೆ ಫೋರ್ಸ್ ಮಾಡಿ, ಬೆಳಗ್ಗೆನು ಬರಲ್ಲ ಅಂದ್ರು ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿದೀವಿ ನಾವು ಇವತ್ತು. ಹೌದಾ? ಒಳ್ಳೇದಾಗ್ಲಿ. ಹಾ. ಆಮೇಲೆ ನೀವು ಆಡ್ತೀರ ಅಂತಂದು ಹೇಳಿದ್ರು, ಬಟ್ ನೀವು ಯಾಕೆ ಮನ್ಸು ಮಾಡಿಲ್ಲ. ಇಲ್ಲ, ನಾನು ಅವ್ರಿಗೆ ಎನ್ಕರೇಜ್ ಮಾಡ್ತೀನಿ. ನಾನು ವೆಲ್ ವಿಷರ್ ಅವ್ರಿಗೆ, ನಾನು ಅವ್ರಿಗೆ ಬೆನ್ನೆಲುಬಾಗಿ ಎನ್ಕರೇಜ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಸೆಲೆಕ್ಟ್ ಆದ್ರೆ ನಾನು ಸೆಲೆಕ್ಟ್ ಆದಂಗೆ. ನನಗೆ ತುಂಬಾ ಖುಷಿ ಅಣ್ಣ ಅವ್ರನ್ನ ಕಂಡ್ರೆ. ಅಂದ್ರೆ ನೀವು ಅವ್ರು ಸೆಲೆಕ್ಟ್ ಆದ್ರೆ ನೆಕ್ಸ್ಟ್ ಸರಿಗಮಪ ಸೀಸನ್ ನೀವು ಸೆಲೆಕ್ಟ್ ಆಗ್ತಿರಂತ. ಆ ಥರ ಇಲ್ಲ, ಅವರು ಚೆನ್ನಾಗಿದ್ರೆ ಅವ್ರೊಂದು ಹೆಸರು ಮಾಡಿದ್ರೆ ನನಗೆ ಖುಷಿ ಅಷ್ಟೇ. ಅದೇ ಅದೇ ಕಣಮ್ಮ, ನೋಡೋಣ, ಪ್ರಯತ್ನ ಮಾಡೋಣ. ಅದೃಷ್ಟ ಪರೀಕ್ಷೆಗೆ ಬಂದಿದ್ದೀವಿ, ಏನಾಗುತ್ತೋ ನಾವು ಆಡಿಷನ್ ಕೊಟ್ಟು ಬಂದ್ಮೇಲೆ ನಾವು ನಮ್ಮ ಪ್ರಯತ್ನ ನಾವು ಮಾಡೋಣ, ಮಿಕ್ಕಿದ್ದೆಲ್ಲ ದೇವ್ರ ಮೇಲೆ ಭಾರ ಹಾಕೋಣ ಅಷ್ಟೇ. ಒಂದು ಪ್ರಯತ್ನ ಅಷ್ಟೇ. ಎಲ್ಲರೂ ಸುಮಾರು ಜನ ಬರ್ತಾರೆ, ಅದರಲ್ಲೂ ಒಬ್ಬರು ಆಗ್ಬೇಕಂದ್ರೆ ಭಗವಂತನ ಒಂದು ಕೃಪೆ ಇರಬೇಕು ನಮ್ಮ ಮೇಲೆ. ಧನ್ಯವಾದಗಳು ಕಣಮ್ಮ. ಧನ್ಯವಾದಗಳು. ಅದೇನು ಈ ವಿಶ್ವ ಪ್ರಪಂಚದಲ್ಲಿ ಅದು ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ, ಆಹಾ ಸಾಧ್ಯವಿಲ್ಲ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ, ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಈ ಎಲ್ಲ ಬ್ರಹ್ಮಾಂಡ ದಂಡೋಪದಂಡು ತವಳುಗಳಿಗೆ ಮಂಡನಾಯಕನಾದ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ, ಪ್ರಚಂಡ ರಾವಣ. ನೋಡಿ ಸ್ನೇಹಿತರೆ, ಈ ಹುಡುಗ ಹುಣಸೆಹಳ್ಳಿಯಿಂದ ಬಂದಿದ್ದಾನೆ. ಅಂದ್ರೆ ಶಿರದಿಂದ ಹೌದಾ? ಸರ್ಕಾರಿ ಶಾಲೆ HH ಸಿನಿಮಾಕ್ಕೆ ಆಯ್ಕೆ ಇಲ್ಲ, ನಿನ್ನ ಹೆಸರು? ಅಭಿಷೇಕ್ ಆರ್ಯ ಅಂತೆ. ಇವನು ಯಾಕೋ ಈ ಸರಿ ಡ್ರಾಮಾ ಜೂನಿಯರ್ಸ್ ಅಲ್ಲಿ ನೀವೆಲ್ಲ ನೋಡ್ಬೋದು ಅಂತ ನನಗೆ ಯಾಕೋ ಫ್ಯೂಚರ್ ಕಾಣ್ತಾ ಇದೆ. ಒಳ್ಳೆದಾಗಲಿ ಅಭಿಷೇಕ್, ನಿನಗೆ ಬಾಯ್. ನೋಡಿ, ಈಗ ಕಂಟೆಸ್ಟೆಂಟ್ ಅಲ್ಲ, ಆಡಿಷನ್ ನಡೀತಾರ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಡಾಕ್ಟರ್ ರಾಜಣ್ಣ ಅವರಿದ್ದಾರೆ ನೋಡಿ, ಇಲ್ಲಿ ಇವರೇ ಡಾಕ್ಟರ್ ರಾಜಣ್ಣ. ಸೀರಿಯಲ್ ನಂಬರ್ ಬಂತು, ಹೋದ್ವಿ. ಹೋಗಿ ಆದ್ಮೇಲೆ ಅವ್ರು ನಮಗೆ ಕೈಗೆ ಏನೋ ಹಾಕಿದ್ದಾರೆ. ಏನಂದ್ರೆ ಮತ್ತೆ ಬೇಡಿ ಅಲ್ಲ, ನೋಡಿ ಇಲ್ಲಿ ಹಾಕಿದ್ದಾರೆ ಜಿ ಕನ್ನಡ ಅಂತ ಲೋಗೋ ಹಾಕಿದ್ದಾರೆ. ಈಗ ಈ ಲೋಗೋ ಹಾಕ್ಕೊಂಡಿದ್ವಿ, ಮುಂದೆ ಇಲ್ಲೇನು ಹಾಕ್ಕೊಂತೀವೋ ಗೊತ್ತಿಲ್ಲ, ನೋಡೋಣ. ಅದೃಷ್ಟ ಪರೀಕ್ಷೆಗೆ ಬಂದಿದ್ದೀವಿ. ನೋಡಿ, ಲೋಗೋ ಹಾಕಿದ್ದಾರೆ. ಆಮೇಲೆ ಇದನ್ನ ಏನಂತಾರಪ್ಪ, ನಾನು ಹೇಳಿಲ್ಲ, ಗಾರ್ಡ್. ಹಾಂ ನೋಡಿ, ಸರಿಗಮಪ ಅದ ಗಾರ್ಡ್ ಅಂತೆ. ಗಾರ್ಡ್ ಹಾಕೊಂಡಿದ್ದೀನಿ. ತುಮಕೂರು 00008. ವಸಂತ್ ಬಂದ ವಸಂತ್. ನೋಡಿ, ಗಾರ್ಡ್ ಹಾಕಿದ್ದಾರೆ. ಗಾರ್ಡು ನಮ್ಮಲ್ಲಿ ಸೀರು ಜಿ ಕನ್ನಡ ಅಂತ. ಹೋಗು. ನಾವು ಸರಿಗಮಪ 20 ಸೀಸನ್ಗೆ ಆಡಿಷನ್ಗೆ ಬಂದಿದ್ವಿ. ನಮಗೆ ನಮ್ಮ ತುಮಕೂರಿನ ಅಂತ ಇಶಾನ್ ಅವರಿದ್ದಾರೆ. ಮತ್ತು ನಮ್ಮ ಭೂಮಿಕಾ ಭವಿಷ್ಯದಲ್ಲಿ ಸಿಂಗರ್ ಆಗಬೇಕಂತ ಆಸೆ ಹೊತ್ತು ಬಂದಿದ್ದಾರೆ. ಇಶಾನ್ ಅವರೇ, ನಿಮಗೇನು ಅನಿಸ್ತಿದೆ? ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನಾನು ಬಂದಿರೋದು. ಓಕೆ, ಅದೇ ಪ್ರಯತ್ನ ಪಡ್ತೀನಿ, ನೋಡೋಣ. ಭೂಮಿಕಾ ಅವ್ರು ನಿಮಗೆ ಅನಿಸ್ತಿದೆ? ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಖುಷಿ ಆಗ್ತಿದೆ, ಬಟ್ ಸೆಲೆಕ್ಟ್ ಆಗಿ ರಾಯರ ಆಶೀರ್ವಾದ ಇದ್ದರೆ ಖಂಡಿತ ಆಗ್ತೀರಾ. ಈಗ ಒಳ್ಳೆಯದಾಗಲಿ ಭೂಮಿಕಾ ಅವರೇ. ವಸಂತ್ ಕುಮಾರ್ ಅವರು ಮಗನ ಡ್ರಾಮಾ ಜೊತೆ ಕರ್ಕೊಂಡ್ಬಂದಿದ್ದಾರೆ. ಸುಮ್ಮನೆ ಒಂದು ಪ್ರಯತ್ನ ಮಾಡೋದಕ್ಕೇನು, ಏನು ಕಳ್ಕೊಳೋದೇನಿದೆ ಅಲ್ವಾ? ಹಾಗೆ ಅವರು ಬಂದಿದ್ದಾರೆ. ವಸಂತ್, ಏನಂತದೆ? ಇಲ್ಲ, ಇವನಿಗೆ ಒಂದು ಸ್ವಲ್ಪ ವೇದಿಕೆ ಮೇಲೆ ಪ್ರಾಕ್ಟೀಸ್ ಆಗಲಿ ಅನ್ನೋ ಉದ್ದೇಶ ಬಂದರೆ ಇಲ್ಲಿ ಸೆಲೆಕ್ಟ್ ಆಗ್ತಂದ್ರೆ ಅದೇ ಇಂಪಾರ್ಟೆಂಟ್ ಅಲ್ಲ. ಸ್ಟೇಜ್ ಆಕ್ಟಿವಿಟಿ ಒಂದು ಸ್ಟೇಜ್ ಆಗಿದೆ. ಒಳ್ಳೇದೇ ಅದು, ಯಾಕಂದರೆ ನಾವು ಸ್ಟೇಜ್ ಹತ್ತಿರ ತಾನೇ ಗೊತ್ತಾಗೋದು ಏನಂತ. ಎಷ್ಟೇ ಇದೆ ಅದು ಸ್ಟೇಜ್ ಫೇರ್ ಇದೇ ಇರುತ್ತೆ ಎಲ್ರಿಗೂ. ಏನೋ ಪ್ರಥಮ್ ಈಗ ಅಲ್ಲಿ ಹೋಗ್ತಿಲ್ಲ, ಮತ್ತೆ ಅಲ್ಲಿ ವಿಡಿಯೋ ಮಾಡ್ಕೊತಾರೆ ನಿನ್ನ. ನೋಡಿ, ಪ್ರಥಮ್ ಮೊದಲನೇ ಎಕ್ಸ್ಪೀರಿಯನ್ಸು ಏನಾಗುತ್ತೋ
ಅಲ್ಲ ಹೋಗ್ಬೇಕು, ಎಲ್ಲ ಗೊತ್ತಾದ್ಮೇಲೆ ನಾವು ಹಿಂಗೆಲ್ಲ ಹೋದ್ರೆ ಗೊತ್ತಾಗೋದು ಹೇಗಿರುತ್ತೆ ಏನು, ನಾವು ಹೆಂಗೆ ಪ್ರಿಪೇರ್ ಆಗ್ಬೋದು ಅಂತ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ನೋಡಿ ನಮ್ಮ ಯೋಗಾನಂದ ಸ್ವಾಮಿ ಅವರು ಜಿ ಆಡಿಷನ್ಗೆ ಬಂದಿದ್ದಾರೆ ಸರಿಗಮಪ್ಪಗೆ. ನೋಡಿ ಜಿ ಕನ್ನಡ ಲೋಗೋ ಸೀಲ್ ಹೊತ್ತಿದ್ದಾರೆ ನೋಡಿ, ಇದು ಹಾಕೊಂಡಾರ ನೋಡಿ ಸರಿಗಮಪ್ಪ. ಸರಿಗಮಪ್ಪ ಇಲ್ಲಿ ಕೈಗೆ ಹಾಕಿದ್ದಾರೆ. ಮತ್ತೆ ಹೇಗನ್ನಿಸ್ತು ಯೋಗಾನಂದ ಸ್ವಾಮೀಜಿ? ತುಂಬಾ ಖುಷಿ ಆಗ್ತಿದೆ. ಹೌದಾ? ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಹೋಗಿದ್ದೀನಿ, ತುಂಬಾ ಖುಷಿ ಆಗಿದೆ. ಇನ್ನು ಮುಂದೆ 2ನೇ ಸೆಕೆಂಡ್ ರೌಂಡಿಗೆ ಹೋಗ್ಲಿ, ಬಂದು ಬರಲಿ ಅಂತ ನಾವು ಬೇಡ್ಕೊತೀವಿ ಅಲ್ವಾ? ನೋಡಿ ಸ್ನೇಹಿತರೆ, ಅಂತೂ ಆಡಿಷನ್ ಮುಗಿಸ್ಕೊಂಡು ಬಂದೆ. ನಾನು 2 ಸಾಂಗ್ ಆಡ್ದೆ. ಯಾವುದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಾಗರದ ಅಲೆಗೂ ಅಲೆಗೂ ಅದೊಂದು ಆಡಿದೆ. ಆಮೇಲೆ ಇನ್ನೊಂದು ನಾನು ತುಂಬ ನೋಡಬೇಡಿ ನೋವು ಆಯ್ತದೆ, ಲಘು ಮಾಡಬೇಡಿ ನೋವು ಆಯ್ತದೆ, ಹೂವು ಹಾಕೋಬೇಡಿ ಮದುವೆ ಆಯ್ತದೆ ಟಣ ಅಂತ ಇದೊಂದು ಆಡಿದೆ. 2 ಸಾಂಗ್ ಆಡಿದ್ಮೇಲೆ ಅವರು ಸರಿ ಆಯಿತು ಅಂತೇಳಿ ಡೀಟೇಲ್ಸ್ ಕಳಿಸಿದ್ರು. ನೋಡೋಣ ಅದೃಷ್ಟ ಆಗುತ್ತೆ, ಇಲ್ಲಾಂದರೆ ನೆಕ್ಸ್ಟ್ ಇನ್ನೊಂದು ಪ್ರಯತ್ನ ಮಾಡೋಣ. ಸುಮಾರು ಜನ 2-3 ರೌಂಡು 3 ರೌಂಡಿಗೆ ಹೋದರೆಲ್ಲ ಬಂದಿದ್ದರು. ನಮ್ದು ಇವತ್ತು ಜನ ಮೊದಲನೇ ಆಡಿಷನ್ನು. ನೆಕ್ಸ್ಟ್ ಆಡಿಷನ್ಗೆ ನಾವು ಪ್ರಿಪೇರ್ ಆಗ್ಬೋದಲ್ವಾ ಹೇಗಿರುತ್ತೆ ಅಂತ. ಬಾಸ್ತಾ ಇದ್ರೆ